ಹಾಯ್ ಎಲ್ಲರಿಗೂ, ಇವತ್ತು ನನ್ನ ವಿಡಿಯೋನಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ HSRP ರಿಜಿಸ್ಟ್ರೇಷನ್ ಪ್ಲೇಟ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಫಸ್ಟು ಗೂಗಲ್ಗೆ ಹೋಗಿ HSRP ರಿಜಿಸ್ಟ್ರೇಷನ್. ಸೊ ಫಸ್ಟ್ ಲಿಂಕ್ HSRP ರಿಜಿಸ್ಟ್ರೇಷನ್ ಲಿಂಕ್ನ ಕ್ಲಿಕ್ ಮಾಡೋಣ. ಇಲ್ಲಿ HSRP ರಿಜಿಸ್ಟ್ರೇಷನ್ಗೆ ಡೀಟೇಲ್ಸ್ನ ಕೇಳ್ತಾ ಇದೆ. ಸೊ ಐ ವಿಲ್ ಎಂಟರ್ ಮೈ ಹಸ್ಬೆಂಡ್ ಡೀಟೇಲ್ಸ್. ಸೊ ನೀವು ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿ. ಸೊ ನಾನು ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೆ, ಅದಕ್ಕೋಸ್ಕರ ಇಲ್ಲಿ ಹಾಗಾಗಿ ತೋರಿಸ್ತಾ ಇದೆ. ನೀವು ನೋಡಿ ಕರೆಕ್ಟಾಗಿ ಡೀಟೇಲ್ಸ್ನ ಎಂಟರ್ ಮಾಡಿ. ಹಾಗೆ ಎಂಟರ್ ಮಾಡಿದಾದಮೇಲೆ ಇಲ್ಲಿ ಐ ಅಗ್ರಿನ ಕೊಡಬೇಕಾಗತ್ತೆ. ಐ ಅಗ್ರಿ ಕೊಟ್ಟಿದ್ದಾದಮೇಲೆ ಸಬ್ಮಿಟ್ನ ಮಾಡಿ. ಸಬ್ಮಿಟ್ ಮಾಡಿದಾದಮೇಲೆ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, 2 ವೀಲರ್ ಆ್ಯಾವ್ರೇಜ್ ಪ್ರೈಸ್ ರೇಂಜ್ 320 to 380 ಅಂತ ಇದೆ. ಹಾಗೆ ಇಂಪೋರ್ಟೆಡ್ ವೆಹಿಕಲ್ಸ್ ಆದರೆ 400 to 500 ಅಂತ ಇದೆ. ಸೊ ನಮ್ಮದು ಹೋಂಡಾ ಮೋಟರ್ ಸೈಕಲ್ ಆ್ಯಂಡ್ ಸ್ಕೂಟರ್ ಇಂಡಿಯಾ ಇರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಪೇಜ್ ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಆರ್ಡರ್ ಯುವರ್ HSRP ನೌ ಅಂತ ಹೇಳಿ ರೆಡ್ ಕಲರಲ್ಲಿದೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಇರುತ್ತೆ, ಆಪ್ಷನ್ ಇರುತ್ತೆ. ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಫಿಟ್ಮೆಂಟ್ ಲೊಕೇಶನ್ ಅಂತ 2 ಆಪ್ಷನ್ ಇದೆ, ಡೀಲರ್ ಪ್ರಿಮೈಸಸ್ ಆ್ಯಂಡ್ ಹೋಮ್ ಫಿಟ್ಮೆಂಟ್ ಅಂತ ಹೇಳಿ. ಅದನ್ನೆಲ್ಲ ನೀವೇ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಹಾಗೆ ಇಲ್ಲಿ HSRP ಆರ್ಡರ್ ಟೈಪ್ ಅಂತ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಓಲ್ಡ್ ವೆಹಿಕಲ್ HSRP ಕಿಟ್, ಡ್ಯಾಮೇಜ್ ಫ್ರಂಟ್, ಇದು ಏನು ಅಂತ ಹೇಳಿ ನಾನು ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಇದನ್ನು ನಾನಿಲ್ಲಿ ಓಲ್ಡ್ ವೆಹಿಕಲ್ HSRP ನಮ್ಮದು ಹಳೆ ವೆಹಿಕಲ್ ಆಗಿರೋದ್ರಿಂದ 2017 ರಿಜಿಸ್ಟ್ರೇಷನ್ ನಮ್ಮದು. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಹಾಗೆ ನಿಮ್ಮ ಪ್ರೆಸೆಂಟ್ ಪಿನ್ ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ RC ಕಾರ್ಡಲ್ಲಿ ಮತ್ತು ವೆಹಿಕಲ್ ಡೀಟೇಲ್ಸ್ ಇರೋವಂತಹ ಡಾಕ್ಯುಮೆಂಟಲ್ಲಿ ನಿಮಗೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ವೆಹಿಕಲ್ ಚೇಸಸ್ ನಂಬರ್, ವೆಹಿಕಲ್ ಇಂಜಿನ್ ನಂಬರ್ ಇರುತ್ತೆ. ಅದನ್ನು ಎಂಟರ್ ಮಾಡಿ ನೀವು ವೆರಿಫೈ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ HSRP ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡ್ದಂಗೆ ನಿಮಗೆ ಸಕ್ಸಸ್ ತೋರಿಸುತ್ತೆ. ಈ HSRP ನಂಬರ್ ಪ್ಲೇಟ್ ಬಂದು ನಮಗೆ ಅಂಗಡಿನಲ್ಲಿ ಸಿಗೋದಿಲ್ಲ, ನಾವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ಸುಮಾರು ವೆಬ್ಸೈಟ್ಗಳಲ್ಲೆಲ್ಲ ಹೋಗಿ ನೋಡಿದೆ. ಲಾಸ್ಟ್ ಡೇಟು February 17th ಇರುತ್ತೆ. ಸೊ ನೀವು ಅಷ್ಟರೊಳಗಡೆ ನೀವು HSRPನ ನಂಬರ್ ಪ್ಲೇಟ್ನ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ, ಅವ್ರು ಹಾಕಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಪರ್ ಡೇ 1000 ರೂಪೀಸ್ ಫೈನ್ ಆಗುತ್ತೆ. ಈ HSRP ಯಾಕೆ ಮ್ಯಾಂಡೇಟ್ರಿ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ ಅವ್ರ ಕರ್ನಾಟಕನಲ್ಲಿ ಅಂತ ಹೇಳಿದ್ರೆ, ಈಗ ವೆಹಿಕಲ್ಸ್ ಎಲ್ಲ ಎಲ್ಲಾದರೂ ಕಳೆದೋಗುತ್ತಲ್ಲ, ಅದನ್ನು ಹುಡ್ಕೋಕ್ಕೆ ತುಂಬ ಈಸಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಖಂಡಿತ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಬಂದಿರೋದು February 17, 2024 ಇದೆ. ನಿಮಗೇನಾದರೂ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಆನ್ಸರ್ನ ಕೊಡ್ತೀನಿ. ಹಾಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಹೇಳಿ, ನಾನು ಫುಲ್ ವಿಡಿಯೋನ ಮಾಡಿ ಹಾಕ್ತೀನಿ. ಗೊತ್ತಲ್ಲ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.